ಹೆಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತೇನು ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ತಮ್ಮನೇ ನೋಡಿರ್ತೀರಾ. ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಇದೇ ನಮ್ಮ ಮನೆ. ಕೆಳಗಡೆ ಮನೆನ ನಾವು ಬೋಗಿ ಕೊಟ್ಟಿದ್ದೀವಿ. ನಮ್ಮ ಮೇಲ್ಗಡೆ ಮನೆನ ತೋರಿಸ್ತೀನಿ ಬನ್ನಿ. ಇದೇ ನಮ್ಮ ಮನೆ ಗೈಸ್. ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಒಂದು ತೊಟ್ಟು ಹಾಕಿದ್ದೀವಿ. ಅಲ್ಲಿಂದ ಮನೆ ಎಂಟರ್ ಆಗ್ತಿದ್ದಂಗೆ ಇದು ಹಾಲು, ಫ್ರಿಡ್ಜ್ ಇದೆ, ಸೋಫಾ, ಶೋಕೇಶ್, ಡಾಲ್ ಇಟ್ಟಿದ್ದೀವಿ. 4 ಮಂತ್ ಬ್ಯಾಕ್ ನಮ್ಮ ಗುಂಡಮ್ಮತ್ತಿ ಇರೋದ್ಲು. ಅವಳ ನೆನಪಿಗೋಸ್ಕರ ಈ ಫ್ರೇಮ್ ಮಾಡಿಸಿದ್ದೀವಿ. ಅವಳು ನಮ್ಮ ಮನೇಲಿ ಒಬ್ಳಾಗಿದ್ಲು. ಸೊ ನಮ್ಮ ಮನೆ ಕಿಚನ್ ತೋರಿಸ್ತೀನಿ ಬನ್ನಿ. ನಮ್ಮ ಮನೆ ದೇವ್ರ ಮನೆ ಇದು. ದೇವ್ರ ಮನೆ ನೋಡಿ ಗೈಸ್. ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಇವತ್ತು ಶನಿವಾರ. ಸೊ ಆಮೇಲಿಂದ ನಮ್ಮ ಮನೆ ಕಿಚನ್. ಆಲ್ರೆಡಿ ಪೊಂಗಲ್ ತಿಂಡಿ ರೆಡಿ ಆಗಿದೆ. ಪೊಂಗಲ್ ಮಾಡಿದ್ದಾರೆ. ಕಿಚನ್ ನೋಡಿದ್ರಲ್ಲ. ನೆಕ್ಸ್ಟ್ ನನ್ನ ತಂಗಿ ನಮ್ಮಮ್ಮ ರೂಮ್ ತೋರಿಸ್ತೀನಿ. ಇದು ನಮ್ಮಮ್ಮ ನನ್ನ ತಂಗಿ ರೂಮ್. ಒಂದು ಬೀರು ಇಟ್ಕೊಂಡಿದ್ದಾರೆ. ಆಮೇಲಿಂದ ನನ್ನ ರೂಮ್ ಗೈಸ್. ಇದು ಟಿ ವಿ ಶೋಕೇಶ್ ಹೋಗಿ ನಮ್ಮನೆ ಸ್ಟೋರ್ ರೂಮ್ ಆಗಿಬಿಟ್ಟಿದೆ. ನಮ್ಮ ಮನೆ ಸ್ಟೋರ್ ರೂಮ್ ಕಾಣಿಸ್ತಿಲ್ಲ ಅನಿಸುತ್ತೆ. ಸಾಮಾನೆಲ್ಲ ಇದೆ. ದೆನ್ ಇದು ನನ್ನ ರೂಮ್. ನನ್ನ ರೂಮಲ್ಲಿ ಒಂದು ವಾರ್ಡ್ರೂಫ್ ಇದೆ. ವಾರ್ಡ್ರೂಫ್ ತುಂಬ ನನ್ನ ಫುಲ್ ಬಟ್ಟೆ ಇಲ್ಲೂ ಸಾಕಾಗಿದೆ. ನಮ್ಮಮ್ಮ ಇನ್ನೊಂದು ವಾರ್ಡ್ರೂಫ್ ಮಾಡಿಸ್ಬೇಕಂತ ಇದ್ದಾರೆ. ದೆನ್ ನಮ್ಮದು ನಮ್ಮ ಮನೆ ವಾಶ್ರೂಮ್, ಅಟ್ಯಾಚ್ ಬಾತ್ರೂಮ್ ಇದೆ. ನನ್ನ ತಂಗಿಗೆ ಬರೀ ಫೋನಲ್ಲಿ ಮಾತಾಡೋದೇ ಕೆಲಸ. ಮಾತಾಡ್ಕೊಂಡು ಕೂತಿದ್ದಾಳೆ. ಹಾಯ್ ಮಾಡೆ. ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಇದೆ. ಎಂಟರ್ ಆಗ್ತಿದ್ದಂಗೆ ಸೋಲಾರ್, ಈಗಲ್ ಸೋಲಾರ್, 2 ಸೋಲಾರ್. ಆ್ಯಕ್ಚುಲಿ ಇದು ರೂಮು ಗೈಸ್. ನಮ್ಮಮ್ಮ ಸ್ಟೋರ್ ರೂಮ್ ಮಾಡ್ಕೊಂಬಿಟ್ಟಿದ್ದಾರೆ. ಮೇಲೊಂದು ಸ್ಟೋರ್ ರೂಮ್ ಫುಲ್ ಪಾತ್ರೆ. ನಾವು ವರಮಹಾಲಕ್ಷ್ಮಿ ಹಬ್ಬನ ಈಗ ಆಷಾಢದಲ್ಲೇ ಮಾಡಬೇಕು. ಸೊ ನಮ್ಮಮ್ಮ ಎಲ್ಲ ಕ್ಲೀನಿಂಗ್ ಮಾಡಿದ್ದಾರೆ. ಇದು ಸ್ಟೋರ್ ರೂಮ್ನ ಸ್ಟೆಪ್ಲಿ ನೋಡಿ ಗೈಸ್. ಇಲ್ಲಿ ಒಂದು ಚೀಲ ಇನ್ನೂ ಕಟ್ಟಿದ್ದೀನಿ. ಅಷ್ಟು. ಈ ರೂಮ್ನ ರೆನೋವೇಟ್ ಮಾಡಿಸಿದ್ಮೇಲೆ ವೀಡಿಯೋ ಮಾಡ್ತೀನಿ. ಇವಾಗ ಒಬ್ಬರು ಸ್ಪೆಷಲ್ ವ್ಯಕ್ತಿನ ತೋರಿಸ್ತೀನಿ. ಅದು ಯಾರಂತ ಫೋಟೋ ನೋಡಾದ್ಮೇಲೆ ನಾನು ಹೇಳ್ತೀನಿ. ನಮ್ಮ ಡ್ಯಾಡಿ ಗೈಸ್, ನಮ್ಮಪ್ಪ. ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ. ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿದ್ರೇ ನಾವು ಬೆಳೆಯೋಕ್ಕಾಗೋದು. ಆ್ಯಂಡ್ ಇದು ನಮ್ಮ ಡ್ಯಾಡಿ ಕನಸಿನ ಮನೆ ಆಗಿತ್ತು. ಅವ್ರಿಗೆ ತುಂಬ ಆಸೆ ಇತ್ತು 2nd ಫ್ಲೋರ್ 2 ಫ್ಲೋರ್ ಮನೆ ಕಟ್ಟಬೇಕನ್ನೋದು. ಕಟ್ಟಿದ್ರು ಕೂಡ, ಬಟ್ ದೇವ್ರು ಜಾಸ್ತಿ ದಿನ ಅವ್ರನ್ನ ಇರೋಕ್ಕೆ ಬಿಡಲಿಲ್ಲ. 6 ಮಂತ್ ಆಗಿತ್ತು ಮನೆ ಕಟ್ಟಿ. ನಮ್ಮ ಡ್ಯಾಡಿ ಎಕ್ಸ್ಪೈರ್ ಆದರೂ ಹುಷಾರಿಲ್ಲದೆ ಇರೋ ಕಾರಣಕ್ಕೆ. ಬಟ್ ಅವ್ರಿಗೆ ತುಂಬ ಆಸೆ ಇತ್ತು. ಈಗಲೇ ಹೇಳ್ತಿದ್ದೀನಿ, ಅಪ್ಪ ಇರೋರು ಅಪ್ಪ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ಹರ್ಟ್ ಮಾಡಬೇಡಿ. ಅಪ್ಪ ಅಮ್ಮ ಇಬ್ಬರೂ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ. ಯಾವುದೇ ರೀತಿ ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಮಗೆ ಅಪ್ಪ ಇಲ್ದಿರೋದು ಬೆಲೆ ಗೊತ್ತಾಗ್ತಿದೆ. ಬಿಕಾಸ್ ಇವಾಗ ನನ್ನ ಮದುವೆನೂ ಡೇಟೆಲ್ಲ ಫಿಕ್ಸ್ ಆಗಿದೆ. ಬಟ್ ಅಪ್ಪ ಇಲ್ದಿದ್ರೆ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ನಮ್ಮ ಮನೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.